ಎಫ್ಐಆರ್ ದಾಖಲಾಗುವಂಥದ್ದು ಒಬ್ಬ ಮುಖ್ಯಮಂತ್ರಿ ಮೇಲೆ, ಅದರಲ್ಲೂ 45 ವರ್ಷಗಳ ಸುದೀರ್ಘ ರಾಜಕಾರಣ ಮಾಡಿರುವಂಥ ಸಿದ್ದರಾಮಯ್ಯನವ್ರ ಮೇಲೆ ಸಾಮಾನ್ಯ ಸಂಗತಿನ? ಮೈಸೂರಿನ ಜಿಲ್ಲಾ ಪಂಚಾಯತ್ ಕಚೇರಿನಲ್ಲಿ ನಿನ್ನೆ ಕೆಡಿಪಿ ಸಭೆ ಆಯಿತು. ಎಫ್ಐಆರ್ ಆಗೋದಕ್ಕಿಂತ ಮೊದಲಿದ್ದಂಥ ಸಿದ್ದರಾಮಯ್ಯಂಗೂ ಎಫ್ಐಆರ್ ಆದ ನಂತರ ಇದ್ದಂಥ ಸಿದ್ದರಾಮಯ್ಯಂಗೂ ಬಹಳ ವ್ಯತ್ಯಾಸ ಇತ್ತು. ಮೌನಕ್ಕೆ ಜಾರಿದ್ರು ಸಿದ್ದರಾಮಯ್ಯ ಹೆಂಗೆ ಅಂತಂದರೆ ಗುಡುಗ್ತಾ ಇರ್ತಾರೆ ಪೊಲೀಸರಿಗೆ, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ, ಬರೀ ಪೊಲೀಸರಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಗುಡುಗ್ತಾ ಇರ್ತಾರೆ ಯಾವಾಗಲೂ ಕೂಡ. ಯಾರೋ ಒಬ್ಬ ರಾಜಕಾರಣಿ ಮೊನ್ನೆ ಈ ಸಂಬಂಧಪಟ್ಟಂಥ ಅಧಿಕಾರಿಗೆ ಸಾರ್ ಅಂತ ಮಾತಾಡ್ತಾ ಇದ್ರು ಅಂತ ಲೆಫ್ಟ್ ಆ್ಯಂಡ್ ರೈಟ್ ತಗೊಂಡಿದ್ರು. ನೀವು ಮಂತ್ರಿಗಳು, ನೀವು ಇಲಾಖೆಯ ಮುಖ್ಯಸ್ಥರು, ನೀವು ಹಿಂಗೆಲ್ಲ ಸಾರ್ ಅಂತ ಮಾತಾಡಬಾರ್ದು, ನಿಮ್ಮ ಘನತೆ ಗೌರವ ಕಳ್ಕೋಬಾರ್ದು ಅಂತ ಸಿದ್ದರಾಮಯ್ಯನ ಖದರ್ ಅಂದ್ರೆ ಹಂಗೆ. ಆದರೆ ಸಿದ್ದರಾಮಯ್ಯ ಮೌನವಾಗಿದ್ದರು. ಸಿದ್ದರಾಮಯ್ಯನವರ ಮೌನ ನೋಡಿ ಅಧಿಕಾರಿಗಳೇ ಶಾಕ್ ಹೊಡೆದಿದ್ರು. ಅವರ ಮಾತು ಕೇಳಿ ಶಾಕ್ ಆಗ್ತಾಯಿದ್ರು. ಆದರೆ ಈಗ ಅವರ ಮೌನ ಕಂಡು ಶಾಕ್ ಆಗುವಂಥ ಸರದಿ. ಸಹಜವಾಗಿಯೇ ಮನಸ್ಸಿನ ಒಳಗಡೆಗೆ ಸುನಾಮಿ ಇರುತ್ತೆ, ಆದರೆ ಮುಖದಲ್ಲಿ ಅದನ್ನು ತೋರಿಸ್ಕೊಳ್ಳಂಗಿಲ್ಲ. ಎಸ್, ನಮ್ಮ ಪ್ರತಿನಿಧಿ ರಾಮ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ರಾಮ್, ಹಲವಾರು ಸಂಗತಿಗಳನ್ನು ಪ್ರಸ್ತಾಪ ಮಾಡಿದ್ವಿ, ಏನಾಗ್ತಾ ಇದೆ ಏನು ಎತ್ತ ಅನ್ನುವಂಥದ್ದು. ಒಂದು, ಜೊತೆಗೇನು ಅಂತಂದರೆ ಈಗ ಎಫ್ಐಆರ್ ದಾಖಲಾಗಿದೆ, ಸೋಮವಾರದಿಂದ ತನಿಖೆ ಶುರು ಆಗ್ತಾ ಇದೆ. ನಂಬರ್ 2, ಜೊತೆಗೇನು ಅಂದರೆ ವೆರಿ ಇಂಪಾರ್ಟೆಂಟ್ಲಿ ಕಡತಗಳೇ ನಾಪತ್ತೆ ಆಗ್ತಾ ಇವೆ ಅನ್ನುವಂಥದ್ದು. 3ನೇದು. 4ನೇದು ಏನಪ್ಪ ಅಂತಂತಂದರೆ ಸಿದ್ದರಾಮಯ್ಯನವರು ಬಹಳ ಮೌನವಾಗಿದ್ದಾರೆ. ಅದಕ್ಕಿಂತ ಮೊದಲು ಬಹಳ ಆ್ಯಕ್ಟಿವ್ ಆಗಿದ್ದಂಥ ಸಿದ್ದರಾಮಯ್ಯನವರು ಒಂದು ಲೆಕ್ಕದಲ್ಲಿ ಮೌನವಾಗಿದ್ದಾರೆ. ಆದರೆ ತೋರಿಸ್ಕೊಳ್ಳಂಗಿಲ್ಲ ಒಳಗಡೆ ಸುನಾಮಿ ಏನು ಅಂತ. ನೋಡಿ ನಮ್ಮಲ್ಲಿ ಹೆಂಗಿದೆ ಸ್ಥಿತಿ ಅಂತಂದರೆ, ಒಳಗಡೆ ನೋವನ್ನು ಹೊರಗಡೆ ತೋರಿಸ್ಕೊಳ್ಳಂಗಿಲ್ಲ. ನಾವು ಆ ರೀತಿ ಮೇಂಟೈನ್ ಮಾಡಬೇಕು. ಒಬ್ಬ ರಾಜ್ಯದ ನಾಯಕರಾಗಿ, ಒಬ್ಬ ಮುಖ್ಯಮಂತ್ರಿಯಾಗಿ ಅದನ್ನು ಮಾಡಲೇಬೇಕು, ಬಿಡಿ, ಪ್ರಶ್ನೆ ಬೇರೆ. ಇನ್ನು ಕೆಲವ್ರನ್ನ ನಾವು ಹೇಳಬೇಕು, ಅವ್ರನ್ನ ಹೆಸರು ಹೇಳಂಗಿಲ್ಲ. ಏನು ಅಂದರೆ ಕೆಲವರಿಗೆ ಒಳಗಡೆ ಪರಮಾನಂದ ಇರುತ್ತೆ, ಒಳಗಡೆ ಫುಲ್ ಸಂತೃಪ್ತಿ ಈ ರೀತಿ ಡೆವಲಪ್ಮೆಂಟ್ಗಳಿಂದ. ಆದರೆ ಹೊರಗಡೆ ಮಾತ್ರ ಅತೃಪ್ತಿ ತೋರಿಸ್ಬೇಕು. ಆದರೂ ಯಾವುದೋ ಒಂದು ಮೂಲೆಯಿಂದ ಆ ಖುಷಿ, ಆ ಮುಖದ ಲಕ್ಷಣ ಅನ್ನುವಂಥದ್ದು ಬದಲಾಗ್ಬಿಡುತ್ತೆ ಮಾತಾಡುವಂಥ ಸಂದರ್ಭದಲ್ಲಿ. ನಾವು ಅಂಥ ನಾಯಕರುಗಳನ್ನು ಕೂಡ ನೋಡಿದ್ದೀವಿ. ಏನು ನಡೀತಾ ಇದೆ ಮೈಸೂರಿನಲ್ಲಿ? ಜೊತೆಗೆ ಅಂತಂದರೆ ಈ ಸೋಮವಾರದಿಂದ ತನಿಖೆ ಏನು ಶುರುವಾಗ್ತಾ ಇದೆ, ಅದಕ್ಕೆ ಪ್ರಿಪರೇಷನ್ ಯಾವ ರೀತಿ ಇದೆ, ಸಿದ್ದರಾಮಯ್ಯನವರ ಮನಸ್ಥಿತಿ ಯಾವ ರೀತಿ ಇದೆ? ರಾಮ್. ಖಂಡಿತವಾಗಿಯೂ ರಂಗನಾಥ್, ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿರುವುದು ಆರಂಭ ಮಾತ್ರ. ಅಸಲಿ ಆಟ ಸೋಮವಾರದಿಂದ ಶುರುವಾಗ್ತದೆ. ಲೋಕಾಯುಕ್ತರಿಗೆ ಅದು ಅಂದುಕೊಂಡಷ್ಟು ಸುಲಭವಾಗಿಲ್ಲ. ಕಬ್ಬಿಣದ ಕಡಲೆ ಆಗ್ತದೆ, ಸವಾಲುಗಳ ಸರಮಾಲೆ ಅವರ ಎದುರಿಗೆ ಇರ್ತದೆ. ಯಾಕಂದರೆ ಹೇಳಿ ಕೇಳಿ ಅವರು ತನಿಖೆಯನ್ನು ಮಾಡೋಕ್ಕೆ ಹೊರಟಿರುವಂಥದ್ದು ರಾಜ್ಯದ ಸಿಎಂ ವಿರುದ್ಧ. ಅದರಲ್ಲೂ ಪ್ರಮುಖವಾಗಿ ಈ ಒಂದು ಅಪರಾಧ ಕೃತ್ಯ ಇದೆ, ಬೇರೆ ಅಪರಾಧ ಕೃತ್ಯಗಳಿಂದ ಭಿನ್ನವಾಗಿರ್ತದೆ. ಯಾಕಂದರೆ ಜಮೀನಿನ ವಿಚಾರವಾಗಿ ಅಕ್ರಮ ಮತ್ತು ಭ್ರಷ್ಟಾಚಾರ ಮತ್ತು ಪ್ರಭಾವ ಬೀರಿರುವಂಥದ್ದು, ಮತ್ತು 14 ಬದಲಿ ನಿವೇಶನಗಳನ್ನು ನಿಯಮ ಬಾಹಿರವಾಗಿ, ಕಾನೂನು ಬಾಹಿರವಾಗಿ ತೆಗೆದುಕೊಂಡಿರೋದು ಅಂತೇಳಿ. ಹೀಗಾಗಿ ಸೋಮವಾರದಿಂದ ತನಿಖೆ ಆರಂಭವಾಗ್ತದೆ. ಇವತ್ತು ಶನಿವಾರ ಭಾನುವಾರ ಆಗಿರೋದ್ರಿಂದ ಮತ್ತೊಮ್ಮೆ ಮೈಸೂರು ಲೋಕಾಯುಕ್ತ ಎಲ್ಲರ ಕೇಂದ್ರ ಬಿಂದುವಾಗ್ತದೆ. ಅದೇ ಲೋಕಾಯುಕ್ತ ಕಚೇರಿ ಬಳಿ ನಾವಿದ್ದೇವೆ. ನೀವು ನೋಡ್ತಾ ಇರ್ಬೋದು, SP ಉದೇಶ್ ಅವರು ಈಗಾಗಲೇ ಈ ಒಂದು ತನಿಖೆ ಬಗ್ಗೆ ಎಫ್ಐಆರ್ ಅನ್ನು ದಾಖಲಿಸಿ ತನಿಖೆಗೆ ಬೇಕಾದಂಥ ಸಿದ್ಧತೆಗಳನ್ನು ಇವತ್ತಿನಿಂದ, ಅಂದರೆ ಅಧಿಕೃತವಾಗಿ ಲೋಕಾಯುಕ್ತ ಇವತ್ತು ಕೆಲಸ ನಿರ್ವಹಿಸಲಿಲ್ಲ ಅಂದರೂ ಸಹ ಒಳಭಾಗದಲ್ಲಿ ಕೆಲಸವನ್ನು ಮಾಡುವಂಥ ಮಾಹಿತಿ ಈಗ ಲಭ್ಯವಾಗಿದೆ. ಅಂದರೆ ಪ್ರಮುಖವಾಗಿ ಅವರು ಒಂದು ಸಬಲವಾದಂಥ ಒಂದು ಟೀಮನ್ನು ಅವರು ಕಟ್ಕೋಬೇಕಾಗ್ತದೆ. ಮೈಸೂರು ಲೋಕಾಯುಕ್ತದಲ್ಲಿರುವಂಥ DYSPಗಳು, ಇನ್ಸ್ಪೆಕ್ಟರ್ಗಳು ಮತ್ತು ಚಾಕಚಕ್ಯತೆಯನ್ನು ಹೊಂದಿರುವಂಥ ಆ ಡೇಟಾ, ಅದರಲ್ಲೂ ಪ್ರಮುಖವಾಗಿ ಜಮೀನಿನ ವಿಚಾರವಾಗಿ ಒಂದು ಪರಿಪೂರ್ಣತೆಯನ್ನು ಹೊಂದಿರುವಂಥ ಒಂದು ಬಲಿಷ್ಠವಾದಂಥ ತಂಡವನ್ನು ಕಟ್ಟಿಕೊಳ್ಬೇಕಾಗ್ತದೆ. ಆ ತಂಡದೊಂದಿಗೆ ಸೋಮವಾರದಿಂದ ಇವರೇನು ತನಿಖೆಯನ್ನು, ವಿಚಾರಣೆಯನ್ನು ಆರಂಭಿಸ್ತಾರೆ. ಇವರಿಗಿರುವಂಥ ಸವಾಲು ಅಂತ ಹೇಳಿದ್ರೆ ಈ ಒಂದು ಜಮೀನಿನ ವಿಚಾರ. ಏನು ಸರ್ವೆ ನಂಬರ್ 464 3.16 ಗುಂಟೆ ಜಮೀನಿನ ವಿಚಾರ ಇದೆ. ಇದು 1935 ಮೂಲ ನಿಂಗನಿಂದ ಆರಂಭವಾಗ್ತದೆ. ಅಲ್ಲಿಂದ ಹಿಡಿದು 2021ರವರೆಗೆ ಸಿಎಂ ಸಿದ್ದರಾಮಯ್ಯ ಪತ್ನಿಯವರಿಗೆ ಬದಲಿ ನಿವೇಶನವನ್ನು ಕೊಡ್ತಾರೆ. ಅಲ್ಲಿಯವರೆಗಿನ ದಾಖಲೆಗಳನ್ನು ಮೊದಲು ಕಲೆ ಹಾಕುವಂಥ ಕೆಲಸ ಆಗಬೇಕಾಗ್ತದೆ. ಆದರೆ ದುರಂತ ಅಂದರೆ ರಂಗನಾಥ್, ಈಗಾಗಲೇ ಮೂಡಾದಲ್ಲಿ ದಾಖಲೆಗಳು, ಅಂದರೆ ಮೂಲ ದಾಖಲೆಗಳೇ ನಾಪತ್ತೆಯಾಗಿರುವ ಬಗ್ಗೆ ಗಂಭೀರವಾದಂಥ ಆರೋಪ ಕೇಳಿ ಬಂದಿದೆ. ಒಂದು ಕಡೆ RTA ಕಾರ್ಯಕರ್ತ ಗಂಗರಾಜು ಈ ಬಗ್ಗೆ ಅಧಿಕೃತವಾದಂಥ ದೂರನ್ನು ದಾಖಲಿಸಿದ್ದಾರೆ. ಮುಖ್ಯ ಕಾರ್ಯದರ್ಶಿಗಳಿಗೆ ಒಂದು ಪತ್ರವನ್ನು ಬರೆದು, ನಾನು RTIನಲ್ಲಿ ಕೆಲ ದಾಖಲೆಗಳನ್ನು ಕೇಳಿದರೆ ಆ ದಾಖಲೆಗಳೇ ಮೂಡಾದಲ್ಲಿಲ್ಲ ಅನ್ನೋ ಉತ್ತರವನ್ನು ಕೊಡ್ತಾ ಇದ್ದಾರೆ ಅನ್ನೋ ಒಂದು ದೂರನ್ನು ದಾಖಲಿಸಿದ್ದಾರೆ. ಇದರ ಜೊತೆಗೆ ವಿಪಕ್ಷಗಳು ಸಹ, ಏನು ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿಯ ಈ ಒಂದು ವಿಚಾರ ಹೊರಗೆ ಬಂತು, ಆಗ ಬೈರತಿ ಸಚಿವ, ಅಂದರೆ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ನೇರವಾಗಿ ಮೈಸೂರಿಗೆ ಬಂದು ಹೆಲಿಕಾಪ್ಟರ್ನ ಮುಖಾಂತರ ದಾಖಲೆಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಮಾಡಿದರು. ಇದರ ನಡುವೆ ಸರ್ಕಾರವೇ ಏನು ಒಂದು ಆಯೋಗವನ್ನು ರಚನೆ ಮಾಡಿ ವರದಿ ಕೊಡಲಿಕ್ಕೆ ಸೂಚನೆ ನೀಡಿತ್ತು.
ನ್ಯಾಯಮೂರ್ತಿ ದೇಸಾಯಿ ಅವರ ಆಯೋಗದವರು ಸಹ ಕೆಲ ದಾಖಲೆಗಳನ್ನು ಪಡೆದುಕೊಂಡಿದ್ದಾರೆ ಅಂತೇಳಿ. ಈ ಎಲ್ಲ ದಾಖಲೆಗಳನ್ನು ಕಲೆ ಹಾಕುವಂತಹ ಒಂದು ದೊಡ್ಡ ಸವಾಲು ಈಗ ಲೋಕಾಯುಕ್ತರ ಮುಂದೆ ಇದೆ. ಯಾಕಂದರೆ ಈ ದಾಖಲೆಗಳನ್ನು ಕಲೆ ಹಾಕಿದ ನಂತರವೇ ಆರೋಪಗಳನ್ನು ಸಾಬೀತು ಮಾಡುವಂಥದ್ದು ಅಥವಾ ಯಾವುದೇ ಆರೋಪಗಳ ನಿರಾಧಾರ ಇದೆ ಅಂತ ತಿಳಿಸುವಂಥದ್ದು ಇವೆಲ್ಲವೂ ಸಹ ಆಗಬೇಕಾಗ್ತದೆ. ಈಗ ಪ್ರಮುಖವಾಗಿ 1935ರಿಂದ ಬಿಟ್ಟರೂ ಸಹ 1992ರಿಂದ ಏನು ಆರಂಭವಾಗ್ತದೆ, 97ರಲ್ಲಿ ಈ ಒಂದು ಜಾಗದ ನೋಟಿಫಿಕೇಶನ್ ಅನ್ನು ಮುಡಾದವರು ಮಾಡ್ತಾರೆ, ಆ ದಾಖಲೆಯನ್ನು ಕಲೆ ಹಾಕಬೇಕು. ಅದಾದ ನಂತರ 98ರಲ್ಲಿ ಡಿನೋಟಿಫಿಕೇಶನ್ ಅನ್ನು ಮಾಡ್ತಾರೆ, ಅಲ್ಲಿ ಏನಾದ್ರು ಪ್ರಭಾವವನ್ನು ಬಳಸಲಾಗಿದೆಯಾ, ಹಾಗಾಗಿ ಆ ದಾಖಲೆಯನ್ನು ಕಲೆಕ್ಟ್ ಮಾಡಬೇಕು. ಇದರ ಜೊತೆಗೆ 2004ರಲ್ಲಿ ಏನು ಸಿದ್ದರಾಮಯ್ಯವರು DCM ಆಗಿರ್ತಾರೆ, ಆ ಒಂದು ಸಂದರ್ಭದಲ್ಲಿ ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಆ ಜಮೀನನ್ನು ಖರೀದಿ ಮಾಡ್ತಾರೆ. ಆ ಖರೀದಿಗೆ ಸಂಬಂಧಪಟ್ಟಂತಹ ದಾಖಲೆಗಳು ಯಾವ ರೀತಿ ಖರೀದಿ ಮಾಡಿದ್ರು, ಯಾವ ರೀತಿ ಹಣದ ವರ್ಗಾವಣೆಗಳಾಗಿತ್ತು, ಅದನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಬೇಕು. ಮತ್ತು 2005ರಲ್ಲಿ ಪ್ರಮುಖವಾಗಿ ಆಗಲೂ ಸಹ ಸಿದ್ದರಾಮಯ್ಯ DCM ಆಗಿರ್ತಾರೆ, ಇದೇ ಒಂದು ಜಾಗವನ್ನ ಕೃಷಿ ಉದ್ದೇಶದಿಂದ ವಸತಿಗೆ ಬದಲಾವಣೆ ಮಾಡೋದಕ್ಕೆ ಖುದ್ದು ಜಿಲ್ಲಾಧಿಕಾರಿಗಳು ನಾನು ಸ್ಥಳಕ್ಕೆ ಭೇಟಿ ನೀಡಿದ್ದೇನೆ ಅನ್ನೋ ಒಂದು ದಾಖಲೆ ಇದೆ. ಆ ದಾಖಲೆಯನ್ನು ತರಿಸ್ಕೊಳ್ಬೇಕಾಗ್ತದೆ. ಆದರೆ 2002ರಲ್ಲೇ ಅಲ್ಲಿ ಆಲ್ರೆಡಿ ಮುಡಾದವರು ನಿವೇಶನ ಮಾಡಿದ್ರು ಅನ್ನೋ ದಾಖಲೆ ಸಹ ಇತ್ತು. ಈ ನಡುವೆ ಜಿಲ್ಲಾಧಿಕಾರಿಗಳು ಹೇಗೆ ಅದನ್ನ ಪರಿವರ್ತನೆ ಮಾಡಿದ್ರು, ಈ ಬಗ್ಗೆ ಇರುವಂತಹ ದಾಖಲೆಗಳನ್ನು ಕಲೆ ಹಾಕಬೇಕು. ಮತ್ತೆ 2010ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ತನ್ನ ಸಹೋದರಿ ಪಾರ್ವತಿ ಅವರಿಗೆ ಏನು ಗಿಫ್ಟ್ ಡೀಡನ್ನು ಮಾಡಿಕೊಟ್ಟಿರ್ತಾರೆ, ಆ ಗಿಫ್ಟ್ ಡೀಡನ್ನು ಪ್ರತಿಯನ್ನ ಸಹ ಕಲೆ ಹಾಕುವಂಥ ಕೆಲಸವನ್ನು ಮಾಡಬೇಕು. ಮತ್ತೆ 2014ರಲ್ಲಿ ಖುದ್ದು CM ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರು ಮುಡಾಗೆ ಒಂದು ಅರ್ಜಿಯನ್ನು ಬರೀತಾರೆ, ತಮ್ಮದೇ ಸಹಿಯನ್ನು ಅಲ್ಲಿ ಹಾಕ್ತಾರೆ. ಆ ಸಹಿಯ ಬಗ್ಗೆ, ವೈಟ್ನರ್ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿತ್ತು. ಆ ದಾಖಲೆ ಎಲ್ಲದಕ್ಕಿಂತ ಪ್ರಮುಖವಾದ ಪಾತ್ರವನ್ನು ವಹಿಸಿಕೊಳ್ತದೆ. ಯಾಕಂದರೆ 2014ರಲ್ಲಿ CM ಸಿದ್ದರಾಮಯ್ಯ ಅವರ ಪತ್ನಿ ಅರ್ಜಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿಯೂ ಸಹ ಸಿದ್ದರಾಮಯ್ಯ ಅವರು CM ಆಗಿದ್ರು. ಅದಾದ ನಂತರ ಸಾಕಷ್ಟು ಸಭೆಗಳು ನಡೆದು 2017ರಲ್ಲಿ ಅವರಿಗೆ ಏನು ಆ ಒಂದು ಬದಲಿ ನಿವೇಶನವನ್ನು ಜಮೀನಿಗೆ ಕೊಡಬೇಕಂತ ಹೇಳ್ತಾರೆ. ಆ ಒಂದು ಆದೇಶದ ಪ್ರತಿ ಏನಿದೆ ಅದು ಸಹ ಮಹತ್ವವನ್ನು ಪಡ್ಕೊಳ್ತದೆ. ಯಾಕಂದರೆ 2017ರಲ್ಲೂ ಸಹ ಸಿದ್ದರಾಮಯ್ಯ ಅವರು CM ಆಗಿರ್ತಾರೆ. ಇದಾದ ನಂತರ 2021ರಲ್ಲಿ BJP ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಅವರಿಗೆ ಜಮೀನನ್ನು ಬದಲಾಗಿ ನಿವೇಶನವನ್ನು ಕೊಡ್ತಾರೆ. ಸೊ BJP ಅವರು ಯಾಕೆ ಅದು ಅಕ್ರಮ ಇದ್ರೆ ತಡೆಗಟ್ಟಲಿಲ್ಲ, ಅವರಾರು ಸಹ ನಿಲ್ಲಿಸಬಹುದಾಗಿತ್ತಲ್ಲ ಅನ್ನೋ ಸಂಬಂಧಪಟ್ಟಂತೆ ಯಾರು ಅದನ್ನ ಸ್ಯಾಂಕ್ಷನ್ ಮಾಡಿದಂಥದ್ದು, ಯಾರು ಅದಕ್ಕೆ ಏನು ಖಾತೆಯನ್ನು ಮಾಡಿಕೊಟ್ಟಿದ್ದು, ಇವೆಲ್ಲ ದಾಖಲೆಗಳನ್ನು ಸಂಗ್ರಹಿಸಬೇಕಾಗಿದೆ. ಇದು ತನಿಖೆಯ ಒಂದು ಭಾಗವಾದರೆ, ಮತ್ತೊಂದು ಕಡೆ ಖುದ್ದು ಸಿದ್ದರಾಮಯ್ಯ ಅವ್ರನ್ನೇ ಅವಶ್ಯಕತೆ ಬಿದ್ದರೆ ವಿಚಾರಣೆಗೆ ಕರೆಸಬೇಕಾದಂತಹ ಸವಾಲು ಸಹ ಲೋಕಾಯುಕ್ತದ ಮುಂದೆ ಇದೆ. ಯಾಕಂದ್ರೆ ಸಾಮಾನ್ಯವಾಗಿ FIR ದಾಖಲಾದ ತಕ್ಷಣ ನಾವೆಲ್ಲರಿಗೂ ಗೊತ್ತಿರುವಂಥದ್ದು, ಯಾರು ಆರೋಪಿಗಳಿರ್ತಾರೆ ಅವರಿಗೆ ನೋಟಿಸ್ ಅನ್ನು ಸರ್ವ್ ಮಾಡುವಂಥದ್ದು, ಈ ಬಗ್ಗೆ ಸ್ಪಷ್ಟನೆ ಕೊಡಿ ಅಂತ ಕೇಳ್ತಾರೆ. ಇದು ತನಿಖೆಯ ಒಂದು ಭಾಗವಾದರೆ, ಮತ್ತೊಂದು ಕಡೆ CM ಸಿದ್ದರಾಮಯ್ಯನವರು ಈ ಒಂದು FIR ದಾಖಲಾದ ನಂತರ ನಿನ್ನೆ ಏನು ಜಿಲ್ಲಾ ಪಂಚಾಯಿತಿಯಲ್ಲಿ ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸ್ತಾ ಇದ್ರು, ಸ್ವಲ್ಪ ವಿಚಲಿತರಾದಂತೆ ಕಂಡು ಬಂದರು ಅಂತೇಳಿ ಒಳಗಿದ್ದಂಥವರೇ ಒಂದು ಮಾಹಿತಿಯನ್ನು ನೀಡುವಂಥದ್ದು ಆ ವಿಡಿಯೋಗಳಲ್ಲಿ ನೋಡ್ತಾ ಇರ್ಬೋದು. ಯಾಕಂದರೆ ಸಿದ್ದರಾಮಯ್ಯ ಅವರ ಒಂದು KDP ಸಭೆ ಅಂದರೆ ತಾವು ಹೇಳದಂತೆ ಒಂದು ಖದರ್ ಇರ್ತದೆ, ಯಾವ ಅಧಿಕಾರಿಗಳನ್ನು ಸಹ ಅವರು ಬಿಡೋದಿಲ್ಲ, ಅಂಕಿ ಅಂಶಗಳ ಜೊತೆಗೆ ಅವ್ರನ್ನ ತರಾಟೆಗೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ನಿನ್ನೆ KDP ಸಂಪೂರ್ಣವಾಗಿ ಭಿನ್ನವಾಗಿತ್ತು. FIR ದಾಖಲಾದ ವಿಚಾರ ಸಿಕ್ಕ ತಕ್ಷಣ ಒಂದು ಅರ್ಧ ಗಂಟೆಗಳ ಕಾಲ ಸಂಪೂರ್ಣ ಮೌನಕ್ಕೆ ಜಾರಿದ್ರು. ಜೊತೆಯಲ್ಲಿದ್ದಂಥ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ SC ಮಹದೇವಪ್ಪ, ಶಾಸಕ GT ದೇವೇಗೌಡರೇ ಅಧಿಕಾರಿಗಳನ್ನ ಮಾತನಾಡಿಸುವಂತ ಕೆಲಸ ಆಗ್ತಾ ಇತ್ತು. ತದನಂತರ ಅವರು ಚೇತರಿಸಿಕೊಂಡ್ರು. ಇವತ್ತು ಸಹ ಮೈಸೂರಿನಲ್ಲೇ ಇರ್ತಾರೆ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಮತ್ತೆ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ತಾವು ಹೇಳದಂತೆ ಖಂಡಿತವಾಗಿ ಒಳಗೆ ಆ ಬೇಗುದಿ ಇದ್ರು, ಒಳಗೆ ತಳಮಳ ಇದ್ರು. ಮುಂದೆ ಏನೇನಾಗ್ಬಿಡುತ್ತೋ, ಯಾಕಂದ್ರೆ 41 ವರ್ಷದ ಸುದೀರ್ಘ ರಾಜಕಾರಣ ಸಿದ್ದರಾಮಯ್ಯ ಅವ್ರದ್ದು. ನೆನೆ ಅವರೇ ಒಂದು ನೋವಿನಿಂದ ಹೇಳ್ತಾ ಇದ್ರು, ರಾಜಕೀಯ ಪ್ರೇರಿತವಾಗಿ ರಾಜಕೀಯದ FIR ಇದೇ ನನಗೆ ಮೊದಲಾಗಿರುವಂಥದ್ದು. ಖಂಡಿತವಾಗಿಯೂ 41 ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರು ಈ ಪರಿಸ್ಥಿತಿಯನ್ನು ಯಾವತ್ತೂ ಸಹ ಎದುರಿಸಿರಲಿಲ್ಲ. ಹೀಗಾಗಿ ಖಂಡಿತವಾಗಿ ಒಳಗೆ ಅವರು ವಿಚಲಿತರಾಗಿರ್ತಾರೆ, ಆದರೆ ಮೇಲೆ ಏನೂ ಆಗಿಲ್ಲ ಅನ್ನೋದು ತೋರಿಸ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಸಹ ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವರು ಸಹ ಮುಂದಾಗಿದ್ರೆ, ದೂರುದಾರ ಸ್ನೇಹಮಯಿ ಕೃಷ್ಣ ಇದನ್ನ CBIಗೆ ವಹಿಸಬೇಕು. ಯಾಕಂದ್ರೆ ರಾಜ್ಯ ಸರ್ಕಾರದ ಅಧೀನದಲ್ಲಿರುವಂತಹ ಲೋಕಾಯುಕ್ತ ಸಂಸ್ಥೆಯಿಂದ ಪಾರದರ್ಶಕ ನಿಷ್ಪಕ್ಷಪಾತ ತನಿಖೆ ನನಗೆ ಅನುಮಾನ ಇದೆ ಅಂತೇಳಿ ಈಗಾಗಲೇ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಒಂದು ವೇಳೆ ಎಲ್ಲೋ ಒಂದು ಕಡೆ ಹೈಕೋರ್ಟ್ ಸಹ ಅದನ್ನ ಪರಿಗಣನೆ ಮಾಡಿಕೊಂಡು CBIಗೆ ವಹಿಸಿದ್ರೆ ಮತ್ತಷ್ಟು ಸಂಕಷ್ಟ ಸಿದ್ದರಾಮಯ್ಯ ಅವರಿಗೆ ಎದುರಾಗ್ತದೆ. ಈ ಎಲ್ಲ ಸವಾಲುಗಳ ನಡುವೆ ಲೋಕಾಯುಕ್ತರು ಸೋಮವಾರದಿಂದ ತನಿಖೆಯನ್ನ ಆರಂಭಿಸ್ತಾರೆ. ರಾಮ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇದು ನೋಡಿ, ಸಾಕಷ್ಟು ವಿವರಗಳನ್ನು ರಾಮ್ ಕೊಡ್ತಾ ಇದ್ರು.